ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕೆಎಸ್ ಈಶ್ವರಪ್ಪನವರು ಮರಳಿ ಬಿಜೆಪಿಗೆ ಬರುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ನನಗೆ ಬಿಜೆಪಿ ಅವರು ಕರೆದಿದ್ದಾರೆ, ಆದ್ರೆ ನಾನು ಇನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ ಅಂತ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಕೆಎಸ್ ಈಶ್ವರಪ್ಪನವರು ಬಿಜೆಪಿಗೆ ಬರುವ ಸಾಧ್ಯತೆ ಇದೆಯಾ? ನೈನಾ, ವಾಸ್ತವವಾಗಿ ಇವತ್ತು ಈಶ್ವರಪ್ಪನವರು ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಪತ್ರಿಕಾಗೋಷ್ಠಿಯನ್ನ ಕರೆದಿಟ್ಟಿಲ್ಲ. ಅವರು ಆಶ್ರಯ ಯೋಜನೆ ಕುಂಠಿತ ಆಗಿದೆ, ಅಲ್ಲಿ ಮನೆಗಳನ್ನು ಹಂಚಬೇಕಾಗಿದೆ ಅನ್ನುವಂತ ವಿಷಯ, ಮತ್ತೆ ಪಾಲಿಕೆಗೆ ಬೇಗ ಚುನಾವಣೆ ಮಾಡಿ ಅನ್ನುವಂತ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಆ ಸಂದರ್ಭದಲ್ಲಿ ಪತ್ರಕರ್ತರವರಿಗೆ ಪ್ರಶ್ನೆಯನ್ನ ಕೇಳಿದ್ರೆ, ಯಾಕಂದ್ರೆ ಅದು ಕೇಳೋಕ್ಕಿಂತ ಮುಂಚೆನೆ ಅವರು ಬಿಜೆಪಿ ಅನ್ನುವಂತ ಒಂದು ಪದವನ್ನ ಬಳಸಿದ್ರು. ಆ ಪ್ರಶ್ನೆಯನ್ನ ಕೇಳಿದಾಗ, ನೀವು ವಾಪಸ್ಸು ಬಿಜೆಪಿಗೆ ಹೋಗುವ ಸಾಧ್ಯತೆ ಹೇಗಿದೆ ಅಂತ ಕೇಳಿದಾಗ, ಮೊದಲ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಕೇವಲ ಎರಡೇ ವಾಕ್ಯಗಳಲ್ಲಿ ಹೇಳಿದ್ರು, ಕರೆ ಬಂದಿದೆ, ನಾನಿನ್ನು ನನ್ನ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ತಿಳಿಸಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಕರೆ ಬಂದಿದೆ ಅನ್ನೋದನ್ನ ಒಪ್ಕೊಂಡವರು. ನಂತರ ಅವರು ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಪತ್ರಕರ್ತರಿಂದ ಇನ್ನೊಂದು ಪ್ರಶ್ನೆ ಬಂತು, ಆಯ್ತು ಈಗ ಪಾಲಿಕೆ ಚುನಾವಣೆ ಘೋಷಣೆ ಆಗುತ್ತೆ ಅಂತಂದ್ರೆ ನಿಮ್ಮ ನಿಲುವೇನು ಅಂತ. ಆಗ ಸ್ವಲ್ಪ ವಿವರವಾಗಿ ಅವ್ರು ಮಾತಾಡಿದ್ರು. ಆಗ ಅವ್ರು ಹೇಳಿದ್ರು, ನಾವು ಬಿಜೆಪಿಯನ್ನ ಪಕ್ಷವಾಗಿ ಮಾನ್ಯತೆ ಕೊಡ್ತೇವೆ, ಬಿಜೆಪಿ ನಮ್ಮ ಏನು ಅಭಿಮಾನ ಇದೆ ಅದೆಲ್ಲ ಸರಿ, ಆದ್ರೆ ಪಕ್ಷವಾಗಿ ಅದಕ್ಕೆ ಮಾನ್ಯತೆಯನ್ನು ಕೊಡ್ತೇವೆ. ಆದ್ರೆ ಚುನಾವಣೆ ವಿಷಯಕ್ಕೆ ಬಂದಾಗ ಆಯಾ ಸಂದರ್ಭದಲ್ಲಿ ಯಾವ ತೀರ್ಮಾನ ಸೂಕ್ತ ಆಗುತ್ತೋ ಆ ತೀರ್ಮಾನವನ್ನ ತಗೋತೇವೆ. ಅದು ಇನ್ನೊಂದು ಸಮೀಕರಣ ಹಿಡಿದ್ರಲ್ಲಿ, ಕಾರ್ಯಕರ್ತ ಮೈನಸ್ ಪಕ್ಷ 0, ಕಾರ್ಯಕರ್ತ ಪ್ಲಸ್ ಪಕ್ಷ 0 ಅನ್ನುವಂತ ಒಂದು ಸಮೀಕರಣವನ್ನು ಸಹ ಅಲ್ಲಿ ಹೇಳಿದ್ರು. ಅಂದ್ರೆ ಕಾರ್ಯಕರ್ತ ಮತ್ತೆ ಪಕ್ಷ ಇದ್ರೆ ಮಾತ್ರ, ಎರಡು ಒಟ್ಟು ಸೇರಿದ್ರೆ ಮಾತ್ರ ಹೀರೋ. ಅಂದ್ರೆ ಬಿಜೆಪಿ ಹೀರೋ ಆಗ್ಬೇಕು ಅಂತಂದ್ರೆ ಕಾರ್ಯಕರ್ತರು ಇರ್ಬೇಕಲ್ಲಿ, ಆ ಪ್ಲಸ್ ಪಕ್ಷ ಸೇರಿದಾಗ ಅದು ಹೀರೋ ಆಗತ್ತೆ ಅಂತಂದ್ರೆ ಕಾರ್ಯಕರ್ತರು ಅಂದ್ರೆ ನಾವೆಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಅಂದ್ರೆ ಬಿಜೆಪಿ ಬಗ್ಗೆ ಅವರು ಈ ಹಿಂದೆನೂ ಸಹ ಜಿಲ್ಲಾಧ್ಯಕ್ಷ ಮೇಘರಾಜ್ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಚರ್ಚೆ ನಡೀತಾ ಇದೆ ಅನ್ನುವಂತ ಮಾತು ಹೇಳಿದ್ರು. ಇವತ್ತು ಈಶ್ವರಪ್ಪನವರು ಮಾತಾಡ್ತಾ ಇರ್ಬೇಕಾದ್ರೆ ಕರೆ ಬಂದಿದೆ ಅನ್ನುವಂತ ಮಾತಾಡಿದ್ರು. ಇವೆರಡನ್ನೂ ಹೋಲಿಸಿ ನೋಡಿದ್ರೆ ಬಿಜೆಪಿ ಮತ್ತು ಈಶ್ವರಪ್ಪನವರ ನಡುವೆ ಒಂದು ಮಾತುಕತೆ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಈಶ್ವರಪ್ಪನವರು ತಮ್ಮ ಯಾವ ಅಭಿಪ್ರಾಯವನ್ನು ಹೇಳಿದ್ದಾರೆ ಅದನ್ನು ಸ್ಪಷ್ಟ ಆಗಿಲ್ಲ. ಮತ್ತೆ ಇನ್ನೊಂದು ಅಂಶ, ಈಗ ಏನು ಹಾವೇರಿ ಜಿಲ್ಲೆಯಲ್ಲಿ ಉಪಚುನಾವಣೆ ನಡೀತಾ ಇದೆ, ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸಂಸತ್ತಿಗೆ ಆಯ್ಕೆ ಹೋಗಿದ್ದಾರೆ. ಈಗ ಬೇರೆ ಬೇರೆ ಕ್ಷೇತ್ರ ಇದ್ದಾಗ ಅಲ್ಲಿ ಉಪಚುನಾವಣೆಗೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆಯಾ, ಆತರ ಚರ್ಚೆ ನಡೀತಾ ಇದೆ ಅನ್ನೋ ಪ್ರಶ್ನೆ ಬಂದಾಗ ಸ್ಪಷ್ಟವಾಗಿ ನಿರಾಕರಿಸಿದ್ರು. ಇಲ್ಲ, ಆ ತರದ ಯಾವ ವಿಷಯವೂ ಇಲ್ಲ ಅಂತಿದೆ. ಅಂದ್ರೆ ಅವರು ಮತ್ತೆ ಈಗ ಟಿಕೆಟ್ ಕೊಡ್ಬೇಕು ಅಥವಾ ಆ ತರದ ಬೇಡಿಕೆಯನ್ನ ಇಟ್ಟಿರೋ ಸಾಧ್ಯತೆ ಕಡಿಮೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಬಿಜೆಪಿಗೆ ಹೋಗ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಚಿತ್ರ ಸಿಕ್ಕಿಲ್ಲ. ಎಲ್ಲ ಮಸ್ಕಾಗಿದೆ. ಆದ್ರೆ ಆ ಮಸ್ಕಿನಲ್ಲೇ ಒಂದು ಚಿತ್ರಣ ಗೊತ್ತಾಗ್ತಾ ಇದೆ. ಬಿಜೆಪಿ ಮತ್ತೆ ಈಶ್ವರಪ್ಪನವರ ನಡುವೆ ಚರ್ಚೆ ನಡೀತಾ ಇದೆ. ಇನ್ನೂ ಸಹ ಅದು ಮಾತುಕತೆ ಅಂತಿಮ ಹಂತಕ್ಕೆ ಬಂದಿಲ್ಲ. ಬಹುಶಃ ಅದಕ್ಕಿನ್ನೂ ಕಾಲ ಇನ್ನೂ ಪಕ್ವ ಆಗ್ಬೇಕು. ಯಾಕೆ ಅಂತಂದ್ರೆ ಈಗ ಪಾಲಿಕೆ ಚುನಾವಣೆ ಬಂತು ಅಂತಂದ್ರೆ ಪಾಲಿಕೆ ಚುನಾವಣೆ ಒಳಗೇನೆ ಬಿಜೆಪಿ ಜೊತೆಗೆ ಈಶ್ವರಪ್ಪನವರು ಇರ್ಬೇಕಾಗತ್ತೆ. ಈಶ್ವರಪ್ಪನವರು ಬಿಜೆಪಿಯಲ್ಲಿ ಇದ್ರೆ ಮಾತ್ರ ಪಾಲಿಕೆನಲ್ಲಿ ಬಿಜೆಪಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಬಿಜೆಪಿ ಪಕ್ಷಕ್ಕೂ ಸಹ ಬಹಳ ಸ್ಪಷ್ಟವಾಗಿ ಗೊತ್ತು. ಯಾಕೆಂದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಗಿರ್ಬೋದು, ಅದಕ್ಕಿಂತ ಹಿಂದೆ ಇದ್ದಂತ ನಗರಸಭೆ ಆಗಿರ್ಬೋದು, ಬಿಜೆಪಿ ಅಲ್ಲಿ ಬಿಜೆಪಿಯ ಸಂಪೂರ್ಣ ಚಟುವಟಿಕೆ ಏನಿತ್ತು, ಪಾಲಿಕೆಯಲ್ಲಿ ಟಿಕೆಟ್ ಕೊಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲವೂ ಸಹ ಶಾಸಕರಾಗಿದ್ದಂತ ಈಶ್ವರಪ್ಪನವರೇ ನಿರ್ವಹಣೆ ಮಾಡ್ತಾ ಇದ್ರು. ಹಾಗಾಗಿ ಈ ಬಾರಿ ಪಾಲಿಕೆ ಚುನಾವಣೆಯಲ್ಲಿ ಈಶ್ವರಪ್ಪನವರು ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿಯಿಂದ ಈಶ್ವರಪ್ಪನವರು ಹೊರಗಿದ್ದು ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ರೆ ಅದು ಬಿಜೆಪಿಗೆ ಬಹಳ ದೊಡ್ಡ ನಷ್ಟ ಆಗುತ್ತೆ. ಬಿಜೆಪಿಯ ಒಳಗಿದ್ದು ಆ ರೋಲ್ ಅನ್ನ ಪ್ಲೇ ಮಾಡಿದ್ರೆ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋದು ಎಲ್ಲವೂ ಸಹ ಎಲ್ರಿಗೂ ಗೊತ್ತಿರತಕ್ಕಂತ ಸತ್ಯದ ವಿಷಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಪಾಲಿಕೆ ಚುನಾವಣೆಯನ್ನ ಬೇಗ ಮಾಡಿ ಅನ್ನುವಂತ ಒತ್ತಾಯ ಮಾಡಿರೋದು ಸಹ ಒಂದ್ ರೀತಿಯಲ್ಲಿ ಬಿಜೆಪಿಗೆ ಪಾಲಿಕೆ ಚುನಾವಣೆ ಒಳಗೇನೆ ನೀವೇನಾದ್ರೂ ತೀರ್ಮಾನ ತಗೋಬೇಕು ಅಥವಾ ಅವ್ರ ಮಾತು ಪಾಲಿಕೆ ಚುನಾವಣೆ ಒಳಗೇನೆ ಇಂಥ ಒಂದು ತೀರ್ಮಾನ ತಗೋಬೇಕು ಅಂತಕ್ಕಂತ ಒಂದು ಪರೋಕ್ಷ ಸಂದೇಶವನ್ನು ಸಹ ಬಿಜೆಪಿಗೆ ಈ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಬಿಜೆಪಿಗೆ ಈಶ್ವರಪ್ಪನವರು ಬರೋದು
ಬಹುತೇಕ ಖಚಿತವೇ. ಯಾಕೆಂದ್ರೆ ಈಶ್ವರಪ್ಪನವರು ಬಿಟ್ಟು ಬಿಜೆಪಿ ಇಲ್ಲ, ಬಿಜೆಪಿ ಬಿಟ್ಟು ಈಶ್ವರಪ್ಪ ಇಲ್ಲ. ಈಶ್ವರಪ್ಪನವರು ಯಾವತ್ತೂ ಸಹ ಬಿಜೆಪಿ ಬಿಟ್ಟು ಬೇರೆ ಪಕ್ಷವನ್ನ ಯೋಚನೆ ಮಾಡಿದವರೇ ಅಲ್ಲ. ಲೋಕಸಭೆ ಚುನಾವಣೆ ನಿಂತ ಸಂದರ್ಭದಲ್ಲೂ ಸಹ ಅವರು ಅದನ್ನ ಸ್ಪಷ್ಟವಾಗಿ ಬಿಂಬಿಸಿದ್ರು. ನರೇಂದ್ರ ಮೋದಿ ಅವರ ಫೋಟೋ ಹಾಕೊಂಡೆ ಪ್ರಚಾರ ಮಾಡಿದ್ರು. ಬಿಜೆಪಿ ನನ್ನ ತಾಯಿ ಇದ್ದಂತೆ ಅಂತಾನೆ ಹೇಳಿದ್ರು. ಬಿಜೆಪಿಯಲ್ಲಿ ಕೆಲವರು ಅಥವಾ ಒಂದೇನ್ ಮಾತಾಡಿರಲ್ಲ, ಅದು ಚರ್ಚೆಯ ಮುಖ್ಯ ವಿಷಯ ಆಗುತ್ತೆ. ಹಾಗಾಗಿ ಈಶ್ವರಪ್ಪನವರು ಮಾತುಕತೆ ನಡೀತಾ ಇದೆ ಅಂತಂದ್ರೆ ಈಶ್ವರಪ್ಪನವರು ಏನ್ ಬೇಡಿಕೆ ಇಟ್ಟಿದಾರೋ ಅಥವಾ ಬಿಜೆಪಿ ಏನು ಸಂಧಾನದ ಸೂತ್ರವನ್ನು ರಚನೆ ಮಾಡಿದೆಯೋ ಇದು ಎಷ್ಟು ಜನ ನಡೆಯುತ್ತೆ ನೋಡ್ಬೇಕು. ಆದ್ರೆ ಪಾಲಿಕೆ ಚುನಾವಣೆನ ಬೇಗ ಮಾಡಿ, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ಈಶ್ವರಪ್ಪನವರು ಪಾಲಿಕೆ ಚುನಾವಣೆಗಿಂತ ಮುಂಚೆನೆ ಇದು ಸಾಲ್ವ್ ಆಗ್ಬೇಕು, ಸೆಟರೇಟ್ ಆಗ್ಬೇಕು ಅನ್ನುವಂತ ಒಂದು ಪರೋಕ್ಷ ಸಂದೇಶವನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸುವ ಮೂಲಕ ಕೊಟ್ಟಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇದೆ. ನೈನಾ, ಓಕೆ, ಕೆ.ಎಸ್. ಈಶ್ವರಪ್ಪನವರು ಕಳೆದ ಕೆಲವು ದಿನಗಳಿಂದ ಸೈಲೆಂಟ್ ಆಗಿದ್ರು. ಆದ್ರೆ ಲೋಕಸಭೆ ಚುನಾವಣೆಗಿಂತ ಮುಂಚೆ ಬಿಎಸ್ವೈ ಕುಟುಂಬದ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ದಂತೆ ಕೆ.ಎಸ್. ಈಶ್ವರಪ್ಪನವರು ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ಬಿಎಸ್ವೈ ಕುಟುಂಬದ ವಿರುದ್ಧ ಆಗಿರ್ಬೋದು ಅಥವಾ ಕೆಲವೊಬ್ಬರ ವಿರುದ್ಧ ಆಗಿರ್ಬೋದು ಯಾವುದೇ ಮಾತುಗಳನ್ನ ಆಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಈ ಮೂಲಕ ತಾವು ಬಿಜೆಪಿಗೆ ಸೇರೋದು ಅಧಿಕೃತ ಅನ್ನುವಂತ ಸಂದೇಶವನ್ನ ನೀಡ್ತಾ ಇದ್ದಾರಾ? ನೈನಾ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪರಿಸ್ಥಿತಿ ಸ್ವಲ್ಪ ಬೇರೆ ಇತ್ತು. ಸ್ವಲ್ಪ ಈಶ್ವರಪ್ಪನವರು ತುಂಬಾ ಎಮೋಷನಲ್ ಆಗಿದ್ರು. ಬಿಜೆಪಿ ಏನು ಕೊನೆಯ ಕ್ಷಣದಲ್ಲಿ ಅವರ ಪುತ್ರ ಕಾರ್ತಿಕ್ ಅವರಿಗೆ ಹಾವೇರಿಯಿಂದ ಟಿಕೆಟ್ ಕೊಡಲ್ಲ, ನಿರಾಕರಿಸುತ್ತೆ ಅಂತ ಗೊತ್ತಾಯ್ತು. ಆಗ ಒಂದು ಬೇರೆ ತರದನ್ನೇ ಯೋಚನೆ ಮಾಡಿದ್ರು ಅವರು. ಇಲ್ಲ, ನಾನೊಂದು ಸ್ವಲ್ಪನಾದ್ರೂ ನನ್ನ ಹಠದ ಗುಣ ಏನಿದೆ, ರೆಬೆಲ್ ಗುಣ ಇದೆ, ಅದನ್ನ ತೋರಿಸ್ಬೇಕು ಅಂತ ಆ ಕ್ಷಣದಲ್ಲಿ ಅನ್ಸಿತ್ತು. ಅದು ಎಮೋಷನಲ್ ಆಗಿ ತಗೊಂಡ ತೀರ್ಮಾನವೋ ಅಥವಾ ಉದ್ದೇಶಪೂರ್ವಕವಾಗಿ ತಗೊಂಡ ತೀರ್ಮಾನವೋ ಅದು ಈಗ ಮುಗಿದ ಕತೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಅವರು ಮಾತಾಡಿದ್ದು ಹೌದು, ಒಂದು ಕುಟುಂಬ ಅಂತೇಳಿ ಯಡಿಯೂರಪ್ಪನವರ ವಿರುದ್ಧ, ರಾಘವೇಂದ್ರ ಅವರ ವಿರುದ್ಧ, ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ರು ಬಿಟ್ರೆ ಮತ್ತೆ ನಾಲ್ಕನೇ ವ್ಯಕ್ತಿ ಬಗ್ಗೆ ಯಾರ ಬಗ್ಗೆನೂ ಸಹ ಅವರು ಮಾತನಾಡಿಲ್ಲ. ಚುನಾವಣೆ ಮುಗಿದ ಮೇಲೆಯೂ ಸಹ ಅವರು ಮಾತಾಡಿಲ್ಲ. ಚುನಾವಣೆಯ ಅವರ ಸೋಲಿಗೆ ಅವರು ಕೊಟ್ಟ ಕಾರಣ ಏನು ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಗೆಲ್ಲಬೇಕು ಅಂತೇಳಿ ಜನ ನನಗೆ ಮತ ಹಾಕ್ಲಿಲ್ಲ, ಆ ಕಾರಣಕ್ಕೆ ನನ್ನ ಸೋಲಾಯ್ತು. ನನಗೆ ಮತ ಹಾಕಿದ್ರೆ ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಾಗ್ತಾ ಇತ್ತು. ಹಾಗಾಗಿ ಜನರು ಸಹ ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ನನಗೆ ಮತ ಕೊಡದೆ ಬಿಜೆಪಿಗೆ ಮತ ಕೊಟ್ಟು ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸ್ಬೇಕು ಅಂತ ವೋಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಎಕ್ಸ್ಪ್ಲೇಷನ್ ಕೊಟ್ರು. ಹಾಗಾಗಿ ಯಾದವ್ ಅವರ ಗೆಲುವನ್ನ ಅವರು ಪರೋಕ್ಷವಾಗಿ ಆದ್ರೂ ಸಹ ಒಪ್ಕೊಂಡಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಅವರು ಚುನಾವಣೆ ಮುಗಿದ ನಂತರ ಪತ್ರಕರ್ತರ ಜೊತೆಗಾಗ್ಲಿ ಅಥವಾ ಬಹಿರಂಗ ಸಭೆಗಳಲ್ಲಾಗ್ಲಿ ಮುಖಾಮುಖಿಯಾಗಿದ್ದು ಬಹಳ ಕಡಿಮೆ, ಒಂದು 2 ಸರಿ 3 ಸರಿ ಪತ್ರಕರ್ತರ ಜೊತೆ ಮುಖಾಮುಖಿ ಆಗಿರ್ಬೋದು. ಆದ್ರೆ ಆ ಯಾವ ಸಂದರ್ಭದಲ್ಲೂ ಸಹ ಅವರು ಯಡಿಯೂರಪ್ಪನವರ ವಿರುದ್ಧ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಏನು ಭಾಷಣಗಳನ್ನ ಮಾಡ್ತಾ ಇದ್ರು, ಎಷ್ಟು ಆಕ್ರೋಶಿತರಾಗಿ ಮಾತಾಡ್ತಾ ಇದ್ರು, ಅಂತಹ ಯಾವ ಧ್ವನಿಯೂ ಸಹ ಚುನಾವಣೆ ನಂತರ ಮಾಡಿಲ್ಲ, ಕೇಳಿಲ್ಲ. ಹಾಗಾಗಿ ಇತ್ತು, ಅವಕಾಶಗಳಿತ್ತು, ಅವರಿಗೆ ಮತ್ತು ಸಹ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಈಶ್ವರಪ್ಪನವರು ಮಾತಾಡಿಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿನೇ ಆ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಈಗ ಚುನಾವಣೆ ಮುಗೀತದು ಆ ವಿಷಯ, ಚುನಾವಣೆ ನಂತರ ಮತ್ತೆ ಮಾತಾಡಿದ್ರೆ ಕಷ್ಟ ಆಗುತ್ತೆ ಅನ್ನೋದು ಅವ್ರ ಮನಸ್ಸಲ್ಲಿ ಇರಬಹುದೇನೋ. ಹಾಗಾಗಿ ಒಂದ್ ರೀತಿನಲ್ಲಿ ಬಿಜೆಪಿಗೆ ಸೇರುವಂತ ಮಾರ್ಗದಲ್ಲಿ ಇರ್ತಕ್ಕಂತ ಅಡೆತಡೆಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ನಿವಾರಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಬಹುಶಃ ಯಡಿಯೂರಪ್ಪನವರ ವಿರುದ್ಧ ಅಥವಾ ರಾಘವೇಂದ್ರ ಅವರ ವಿರುದ್ಧ, ವಿಜೇಂದ್ರ ಅವರ ವಿರುದ್ಧ ಮಾತನಾಡದೆ ಇರೋದು ಸಹ ಒಂದು ಅಡೆತಡೆ ನಿವಾರಣೆಯ ಒಂದು ತಂತ್ರವೂ ಆಗಿರ್ಬೋದು ಅಥವಾ ಉದ್ದೇಶವೂ ಆಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಈಶ್ವರಪ್ಪನವರು ಬಿಜೆಪಿಗೆ ಬರಬೇಕು ಅಂತ ಆದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಅಭಿಪ್ರಾಯ ಏನಾಗಿರುತ್ತೆ ಮತ್ತು ಯಡಿಯೂರಪ್ಪನವರ ಅಭಿಪ್ರಾಯ ಏನಾಗಿರುತ್ತೆ ಅದು ಸಹ ಬಹಳ ಮುಖ್ಯ ಆಗುತ್ತೆ. ಅಂತ ಒಂದು ಅಭಿಪ್ರಾಯವನ್ನ ಅಲ್ಲಿ ರೂಪಿಸ್ಬೇಕಾಗುತ್ತೆ. ಈಶ್ವರಪ್ಪನವರು ಬರ್ತಾರೆ ಅನ್ನೋದಕ್ಕೆ ಒಂದು ವೇದಿಕೆ ಸಿದ್ಧ ಆಗುತ್ತೆ. ದಿಢೀರಂತ ಬಂದು ಅವತ್ತು ಪಕ್ಷಕ್ಕೆ ಸೇರ್ಬಿಟ್ರು ಅಂತ ಆಗಲ್ಲ, ಒಂದು ಭೂಮಿಕೆ ಸಿದ್ಧ ಆಗ್ಬೇಕಾಗುತ್ತೆ. ಮತ್ತೆ ಮನಸ್ಥಿತಿಗಳು ಸಹ ಅದಕ್ಕೆ ಹದಗೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪಕ್ಷ ಮತ್ತೆ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿಯ ಘಟಕ, ರಾಜ್ಯ ಘಟಕ ಏನು ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ನಗರ ಇದರಲ್ಲೇ ಈಶ್ವರಪ್ಪನವ್ರನ್ನ ಬಿಟ್ಟರೆ ಪಕ್ಷಕ್ಕೆ ನಷ್ಟ ಅಂತೇಳಿ, ಮತ್ತೆ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ನಾಯಕರು ಬಿಜೆಪಿಯಲ್ಲಿ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಮತ್ತೆ ಬೆಳೆದಿರತಕ್ಕಂಥ ಹಿಂದುಳಿದ ವರ್ಗದ ನಾಯಕರು ಸಹ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಅಂತಹ ಜಾಗದಲ್ಲೂ ಸಹ ಈಶ್ವರಪ್ಪನವರ ಅಗತ್ಯ ಇದೆ. ಚುನಾವಣಾ ರಾಜಕೀಯ ಬಿಡಿ, ಅವರು ಹೋಗ್ತೀವಿ MLA ಚುನಾವಣೆ ಸಂದರ್ಭದಲ್ಲೇ ಚುನಾವಣಾ ರಾಜಕೀಯದಲ್ಲಿ ನಿಲ್ಲಲ್ಲ ಅಂತ ಹೇಳಿದ್ರು. ಆದ್ರೂ ಸಹ ಎಮೋಷನಲ್ ತೀರ್ಮಾನ ತೆಗೆದುಕೊಂಡು ಅಥವಾ ಏನೋ ಒಂದು ಲೋಕಸಭೆ ಚುನಾವಣೆಗೆ ನಿಂತರು. ಈಶ್ವರಪ್ಪನವರು ಚುನಾವಣೆಗೆ ನಿಲ್ತಾರೆ
ಅನ್ನೋದು ಹೇಳಕ್ ಆಗಲ್ಲ, ನಿಲ್ಲಲ್ಲ, ಬಹುಶಃ ನಿಲ್ಲಲ್ಲ. ಯಾಕಂದ್ರೆ ಅವ್ರ ತೀರ್ಮಾನಕ್ಕೆ ಬದಲಾಗಬೇಕಾಗುತ್ತೆ ಬಿಜೆಪಿಗೆ ಬಂದ್ರೆ. ಆದ್ರೆ ಅದನ್ನ ಹೊರತುಪಡಿಸಿಯೂ ಸಹ ಈಶ್ವರಪ್ಪನವರ ಶಕ್ತಿ ಇದೆಯಲ್ಲ, ಅದು ಬಿಜೆಪಿಗೆ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಅಡೆತಡೆಗಳನ್ನ ನಿವಾರಿಸ್ತಕ್ಕಂತ ಬದಿಗೆ ತರ್ತಕ್ಕಂತ ಪ್ರಯತ್ನದಲ್ಲಿದ್ದಾರೆ. ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೈನಾ, ಶಿವಮೊಗ್ಗ ನಗರದಲ್ಲಿ ಹಿಡಿತ ಇರುವಂತದ್ದೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ. ಆ ಹಿನ್ನೆಲೆಯಲ್ಲಿಯೇ ಪಾಲಿಕೆ ಚುನಾವಣೆಗಿಂತ ಮುಂಚೆನೆ ಕೆಎಸ್ ಈಶ್ವರಪ್ಪನವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂತದ್ದು ಖಚಿತ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾದ್ರೆ ಪಾಲಿಕೆ ಚುನಾವಣೆಗಿಂತ ಮುಂಚೆನೆ ಕೆಎಸ್ ಈಶ್ವರಪ್ಪನವರು ಬಿಜೆಪಿಗೆ ಸೇರ್ಪಡೆಗೊಳ್ತಾರಾ? ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯಲ್ಲೇ ಮಾತಾಡ್ತಿರ್ಬೇಕಾದ್ರೆ ಇದನ್ನ ನೇರವಾಗಿ ಹೇಳ್ದೇ ಇರ್ಬೋದು, ಆದ್ರೆ ಧ್ವನಿ ಅದೇ ಆಗಿತ್ತು. ಯಾಕಂದ್ರೆ ಪಾಲಿಕೆ ಚುನಾವಣೆಗೆ ಯಾವ ಬಿಜೆಪಿಯೇ ಒತ್ತಾಯ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಸಹ ಒತ್ತಾಯ ಮಾಡ್ತಾ ಇಲ್ಲ. ಈ ಹಂತದಲ್ಲಿ ಈಶ್ವರಪ್ಪನವರು ಆದಷ್ಟು ಬೇಗ ಪಾಲಿಕೆ ಚುನಾವಣೆ ನಡೀಬೇಕು ಅಂತ ಅವರೇ ಮುಂದಾಗಿ ಬಂದು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅದರ ಅರ್ಥ ಏನು? ಶಿವಮೊಗ್ಗ ನಗರದಲ್ಲಿ ಈಶ್ವರಪ್ಪನವರಿಗೆ ಶಿವಮೊಗ್ಗ ನಗರ ಬಿಜೆಪಿಯಲ್ಲೂ ಸಹ ಈಶ್ವರಪ್ಪನವರಿಗೆ ಒಂದು ಸ್ಟ್ರಾಂಗ್ ಹೋಲ್ಡ್ ಇದೆ. ಅದರಲ್ಲೂ ಪಾಲಿಕೆ ಅಂತ ಅಂದ್ರೆ ಈಶ್ವರಪ್ಪನ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿ ಇದ್ದೇ ಇದೆ. ಅದು ಪ್ರತಿ ಬಾರಿ ಪಾಲಿಕೆನಲ್ಲಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಸಹ, ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲೂ ಸಹ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಡಿಯೂರಪ್ಪನವರು ತಮ್ಮ ಅಭ್ಯರ್ಥಿಗಳಿಗೆ ಅಥವಾ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ, ಪಾಲಿಕೆ ಟಿಕೆಟ್ ಕೊಡಿಸ್ಲಿಕ್ಕೆ ಎಣಗಾಡಿದಂತ ಪರಿಸ್ಥಿತಿಯೂ ಸಹ ಈ ಹಿಂದಿನ ಚುನಾವಣೆಗಳಲ್ಲಿ ಇದೆ. ಹಾಗಾಗಿ ಈಶ್ವರಪ್ಪನವರು ಶಿವಮೊಗ್ಗ ಮಹಾನಗರ ಪಾಲಿಕೆ, ಶಿವಮೊಗ್ಗ ನಗರದಲ್ಲಿ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ದಾರೆ. ಶಿವಮೊಗ್ಗ ನಗರ ಬಿಜೆಪಿಯಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ದಾರೆ. ಸ್ವತಃ ಚನ್ನಬಸಪ್ಪನವರು ಸಹ ಈಶ್ವರಪ್ಪನವರ ಜೊತೆಗೆ ಇದ್ದರು, ಅವರಿಗೆ ಶಾಸಕರಾಗಿದ್ದಾರೆ. ಆದ್ರೆ ಅನಿವಾರ್ಯ ಕಾರಣದಿಂದ ಈಶ್ವರಪ್ಪನವರು ಉಚ್ಚಾಟನೆಯಾದ ಕಾರಣದಿಂದ ಅವರು ಬಿಜೆಪಿ ಪರವಾಗಿ ನಿಲ್ಬೇಕಾಯ್ತು. ಇಲ್ಲ ಅಂತಂದ್ರೆ ಅವರು ಈಶ್ವರಪ್ಪರ ಜೊತೆಗೆ ಇರ್ತಿದ್ರು ಅನ್ನೋದು ಸಹ ಮೇಲ್ನೋಟಕ್ಕೆ ಗೊತ್ತಾಗುವಂತ ಸತ್ಯ. ಹಾಗಾಗಿ ಪಾಲಿಕೆ ಚುನಾವಣೆಯನ್ನ ಬೇಗ ಮಾಡಿ ಅಂತ ಒತ್ತಾಯ ಮಾಡುವ ಮೂಲಕ ಪಾಲಿಕೆ ಚುನಾವಣೆಗಿಂತ ಮುಂಚೆ ನಾನು ಬಿಜೆಪಿಗೆ ಸೇರುವಂತ ವಿಷಯವನ್ನ ಇತ್ಯರ್ಥ ಮಾಡಿ ಅನ್ನುವಂತ ಒಂದು ವಾಯ್ಸ್ ಏನಿದೆ ಅದು ಈಶ್ವರಪ್ಪನವರ ಮಾತುಗಳಲ್ಲಿತ್ತು. ಪಾಲಿಕೆ ಚುನಾವಣೆ ಬೇಗ ಯಾರು ಒತ್ತಾಯ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಅದನ್ನ ಬಹಿರಂಗವಾಗಿ ಬಂದು ಸ್ವತಃ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಪಾಲಿಕೆ ಆಯ್ತು, ವಾಸ್ತವ ಹೌದು, ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲ, ಅಧಿಕಾರಿಗಳು ಆಡಳಿತ ಮಾಡ್ತಾರೆ, ಅವೆಲ್ಲವೂ ಸತ್ಯ, ಎಲ್ಲದೂ ಆಗಿದೆ. ಬಹಳಷ್ಟು ದಿನ ಆಯ್ತು, ಪಾಲಿಕೆ ಆಗಿಲ್ಲ, ಪಂಚಾಯತಿ ಚುನಾವಣೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳಾಗಿಲ್ಲ, ಆ ಚುನಾವಣೆಯನ್ನ ಮಾಡಿ ಅಂತ ಹೇಳ್ಬೋದಾಗಿತ್ತು. ಪಾಲಿಕೆ ಚುನಾವಣೆಯನ್ನ ಮಾತ್ರ ಯಾಕೆ ಒತ್ತಾಯ ಮಾಡಿದ್ರು ಅನ್ನೋದ್ರಲ್ಲೇನೆ ಇದಕ್ಕೆ ಬೇಕಾದಂತ ಉತ್ತರ ಇದೆ. ಅಂದ್ರೆ ಪಾಲಿಕೆ ಚುನಾವಣೆಗಿಂತ ಮುಂಚೆನೆ ನನ್ನನ್ನ ಬಿಜೆಪಿಗೆ ತಗೋತೀರಾ ಇಲ್ವಾ ಅನ್ನೋದನ್ನ ತೀರ್ಮಾನ ಮಾಡಿ ಅನ್ನುವಂತ ಒಂದು ಸಂದೇಶವನ್ನ ಈಶ್ವರಪ್ಪನವರು ಈ ಮೂಲಕ ಕೊಟ್ಟಿದ್ದಾರೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.